ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ 3ನೇ ಅಧ್ಯಾಯದಲ್ಲಿರುವ ಮನೋಲಕ್ಷ್ಯ ಮತ್ತು ದೃಷ್ಟಿ ಎಂಬ ಭಾಗದಿಂದ ಓದಿಕೊಳ್ಳೋಣ. ಮನೋಲಕ್ಷ್ಯ ಹೇಗೆ ಓಡುತ್ತದೋ ಅದನ್ನು ಅನುಸರಿಸಿಯೇ ದೃಷ್ಟಿಯೂ ಓಡುತ್ತದೆ. ಯಾವಾಗ ಈ ಮನಸ್ಸು ದೃಷ್ಟಿ ಒಂದಾಗಿ ನಿಲ್ಲುವುವೋ ಆಗ ಶ್ವಾಸವೂ ಸಹ ಅವುಗಳ ಜೊತೆ ಲೀನವಾಗಿ ನಿಲ್ಲುತ್ತದೆ. ಇವುಗಳ ಸಮಾನ ಏಕತ್ವವೇ ಏಕಾಗ್ರತೆ. ಈ ಏಕಾಗ್ರತೆ ಬಹಿರ್ಮುಖವಾದರೆ ವಸ್ತುದರ್ಶನವೂ, ಅಂತರ್ಮುಖವಾದರೆ ವಿಶ್ವವಿರಾಟ್ ದರ್ಶನವೂ ಆಗುತ್ತದೆ. ಮನುಜನ ದೈನಿಕ ಜೀವನದ ಸ್ಥಿತಿ. ಮನುಜನ ಬದುಕು ಚಲನ ಸಮಾಧಿ, ಶಯನ ಸಮಾಧಿ, ಪ್ರಜ್ಞಾ ಸಮಾಧಿ, ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿಗಳೆಂದು 5 ಅವಸ್ಥೆಗಳಿಂದ ಕೂಡಿದೆ. ಸಮಾಧಿ ಎಂದರೆ ಮನದ ಸಮಚಿತ್ತ ಸ್ಥಿತಿಯೇ ಸಮಾಧಿ. 1ನೇದು ಚಲನ ಸಮಾಧಿ, ನಡೆದಾಡುವ ಸ್ಥಿತಿ. 2ನೇದು ಶಯನ ಸಮಾಧಿ, ಇದು ಮಲಗಿ ನಿದ್ರಿಸುವ ಸ್ಥಿತಿ. 3ನೇದು ಪ್ರಜ್ಞಾ ಸಮಾಧಿ, ಮನುಜನು ಆಲೋಚನಾಪರನಾದ ಸ್ಥಿತಿ. 4ನೇದು ಸವಿಕಲ್ಪ ಸಮಾಧಿ, ಇದು ಇಂದ್ರಿಯ ದ್ವಾರ ಕ್ಷಣಿಕ ಸುಖ ಸಂತೋಷದ ತನ್ಮಯ ಸ್ಥಿತಿಯೇ ಆಗಿದೆ. 5ನೇದು ನಿರ್ವಿಕಲ್ಪ ಸಮಾಧಿ, ಇದು ವರ್ಣನಾತೀತ ಪರಮಾನಂದ ಭರಿತ ತನ್ಮಯತ್ವವೇ ಆಗಿರುತ್ತದೆ. ಮನುಜನು ಜೀವನದಲ್ಲಿ ಸವಿಕಲ್ಪ ಸಮಾಧಿಯವರೆಗೆ ಹೋಗುತ್ತಲೇ ಇದ್ದಾನೆ. ಆದರೆ ಮುಂದಿನ ಮೆಟ್ಟಲನ್ನು ಹತ್ತಿ ನಿರ್ವಿಕಲ್ಪನಾಗಿ ಅಲ್ಲಿಯೇ ಉಳಿಯಲು ವಿಮುಖನಾಗಿ ಪುಣ್ಯವನ್ನು ಕಳೆದುಕೊಂಡು ಪಾಪಿಯಂತೆ ಪದೇ ಪದೇ ಜಾರಿ ಜಾರಿ ಕುಸಿದು ಬೀಳುತ್ತಿದ್ದಾನೆ. ಇಂತಹವರಲ್ಲಿ ಯಾರೋ ಒಬ್ಬ ಪುಣ್ಯಪುರುಷನು ಮಾತ್ರ ಆ ಕೊನೆಯ ಮೆಟ್ಟಿಲನ್ನು ಏರಿ ಅಲ್ಲಿಯೇ ಸ್ಥಿರಾರೂಢನಾಗುತ್ತಾನೆ. ಅಂತಹ ಮಹಾನುಭಾವನ ಜೀವನ ಧನ್ಯ. ಅಂಧರು ಕಂಡ ಆನೆ. ಲೋಕದಲ್ಲಿ ಮನೋನಿಯಂತ್ರಣ ಸಾಧನೆಯ ಬೋಧನೆಯು ಹೇಗಿದೆ ಎಂದರೆ ಅಂಧರು ಕಂಡ ಆನೆಯಂತಿದೆ. ಆನೆಯ ಸ್ವರೂಪವನ್ನು ತಿಳಿಯಬೇಕೆಂದು ಹೊರಟ 4 ಕುರುಡರಲ್ಲಿ ಆನೆಯ ಕಾಲನ್ನು ತಡಕಿದ ಒಬ್ಬನು ಓಹೋ ಓಹೋ, ಆನೆಯು ಕಂಬದಂತೆ ಇದೆ ಎಂದು ಭಾವಿಸುತ್ತಾನೆ. ಹೊಟ್ಟೆಯನ್ನು ತಡಕಿದವನು ಆನೆಯು ಗುಡಾಣದಂತೆ ಇದೆ ಎಂದು ಕಲ್ಪಿಸಿಕೊಳ್ಳುತ್ತಾನೆ. ಇದೇ ರೀತಿ ಬಾಲವನ್ನು ತಡಕಿದವನು ಆನೆಯು ಹಗ್ಗದಂತೆ ಇದೆ ಎಂದು ಭಾವಿಸಿದರೆ, ಕಿವಿಯನ್ನು ತಡಕಾಡಿದ ಮಗದೊಬ್ಬನು ಆನೆಯು ದೊಡ್ಡ ಬೇಸಣಿಗೆ ಎಂದು ಕಲ್ಪಿಸಿಕೊಳ್ಳುತ್ತಾನೆ. ಹೀಗೆ ತಮ್ಮ ತಮ್ಮ ಸೀಮಿತ ಜ್ಞಾನಕ್ಕನುಗುಣವಾಗಿ ಈ ಅಂಧರು ತಾವು ಕಂಡದ್ದೇ ಸತ್ಯವೆಂದು ತಮ್ಮ ತಮ್ಮಲ್ಲೇ ವಾದಿಸಿಕೊಂಡು ತಮ್ಮನ್ನು ಆಶ್ರಯಿಸಿ ಬಂದ ಅನುಯಾಯಿಗಳಿಗೂ ಇದನ್ನೇ ಬೋಧಿಸುತ್ತಾ ಹೋಗುತ್ತಾರೆ. ಇಂತಹ ಕುರುಡರನ್ನೇ ಗುರುಗಳೆಂದು ಅನುಸರಿಸುವ ಅನುಯಾಯಿಗಳ ಮುಂದೆ ನಿಜವಾದ ಆನೆಯನ್ನೇ ತಂದು ನಿಲ್ಲಿಸಿದರೂ ಅವರು ಎಂದಿಗೂ ಒಪ್ಪುವುದಿಲ್ಲ. ಏಕೆಂದರೆ ಅವರ ಗುರುಗಳು ಕೊಟ್ಟ ಉಪದೇಶವೇ ಹಾಗಿರುತ್ತದೆ. ಹೀಗೆ ಮೂಲ ಸತ್ಯವೇ ಒಂದಾಗಿದ್ದರೆ ತಮಗೆ ತೋಚಿದ್ದನ್ನೇ ಸತ್ಯವೆಂದು ಭ್ರಮಿಸಿ ನಾನಾ ಮತ ಧರ್ಮ ಪಂಥಗಳು ಅದಕ್ಕನುಗುಣವಾಗಿ ಬೇರೆ ಬೇರೆ ತರಹದ ದೇವರುಗಳು ಹಾಗೂ ಪೂಜಾ ವಿಧಿವಿಧಾನಗಳು ಮಂತ್ರಗಳು ಹುಟ್ಟಿಕೊಂಡಿವೆ. ಇವುಗಳ ಮೂಲಕ ಎಲ್ಲರೂ ಬಾಯಲ್ಲಿ ನಿವೃತ್ತಿ ಧರ್ಮವೆಂದು ಹೇಳುತ್ತಾ ಪ್ರವೃತ್ತಿ ಧರ್ಮದತ್ತಲೇ ತಳ್ಳುತ್ತಿದ್ದಾರೆ. ವಾಸ್ತವವಾಗಿ ಮನಸ್ಸು ಅಂತರ್ಮುಖಗೊಂಡಾಗ ಮಾತ್ರ ನಿವೃತ್ತಿ ಹೊಂದುತ್ತಾರೆಯೇ ವಿನಾ ಯಾವುದೇ ಬಹಿರ್ಗತ ವ್ಯವಹಾರಗಳಿಂದಲ್ಲ. ಮನಸ್ಸಿನ ಸ್ಫೂರ್ತಿಗೆ ಅನುಗುಣವಾಗಿ ಜಗತ್ತು ವಿಶಾಲವಾಗುತ್ತಾ ಸಾಗುತ್ತದೆ. ಮನಸ್ಸು ಅಂತರ್ಮುಖಗೊಂಡಂತೆಲ್ಲ ಈ ಜಗತ್ತು ಸಹ ಪ್ರಜ್ಞೆಯಿಂದ ಕ್ಷೀಣಿಸುತ್ತಾ ದೂರವಾಗುತ್ತದೆ. ಅಂತರಂಗ ಪ್ರಾಣಶಕ್ತಿಯು ಮನಸ್ತತ್ವದಿಂದ ಲೋಕಾಭಿಮುಖವಾಗಿ ಹರಿದು ನಶಿಸಿ ನಿರ್ನಾಮವಾಗುತ್ತಿದೆ. ಇಂತಹ ಅಂತರಂಗ ಪ್ರಾಣಶಕ್ತಿಯನ್ನು ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಂಡು ಅದು ಬಂದ ದಾರಿಯನ್ನು ಹಿಡಿದು ಮತ್ತೆ ಊರ್ಧ್ವಾಭಿಮುಖವಾಗಿ ಏರಿ ತನ್ನೊಳಗೆ ತಾನು ಲೀನವಾದದ್ದೇ ಆದರೆ ಬಂಧನಗಳಿಂದ ಬಿಡುಗಡೆ ಹೊಂದುತ್ತಾನೆ. ಮನೋಲಯವೇ ಸಕಲ ಸಿದ್ಧಿಯ ಮೂಲ. ಮನೋಲಯ ಹೊಂದಬೇಕಾದರೆ ಮನುಜನು ತನ್ನ ದೃಷ್ಟಿ, ಮನಸ್ಸು ಮತ್ತು ಶ್ವಾಸ ಈ 3 ಭ್ರುವೋರ್ಮಧ್ಯದಲ್ಲಿ ಕೂಡುವ ಅಭ್ಯಾಸ ಮಾಡಬೇಕು. ಈ ವಿಧ ಸತತಾಭ್ಯಾಸದ ಬಲದಿಂದ ಈ 3 ತಮ್ಮ ಉದ್ಭವ ಸ್ಥಾನದಲ್ಲಿಯೇ ಕೂಡಿ ನೆಲೆಗೊಂಡಿದ್ದೇ ಆದರೆ ದೇಹೇಂದ್ರಿಯಗಳ ಕಾರ್ಯಗಳು ನಿಷ್ಕ್ರಿಯವಾಗುತ್ತವೆ. ಅದೇ ಯೋಗ. ಆದ್ದರಿಂದ ಮನೋಲಯಕ್ಕೆ ಯೋಗವೇ ಮಾರ್ಗವಾಗಿದೆ. ಯೋಗವು ಪ್ರತಿಯೊಬ್ಬರ ಅಂತರಂಗದಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ತಾನೇ ನಡೆಯುವ ಪ್ರಕೃತಿ ಸಹಜ ಕ್ರಿಯೆ ಆಗಿದೆ. ತನ್ನೊಳಗಿನ ಈ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ. ನಿನ್ನನ್ನು ನೀನು ತಿಳಿದುಕೋ ಎನ್ನುವುದು ಇದನ್ನೇ. ಮನಸ್ಸು ಚಲಿಸಿದರೆ ಸರ್ವೇಂದ್ರಿಯಗಳು ಚಲಿಸಿದಂತೆಯೇ. ಒಬ್ಬನು ತನ್ನ ಅನುಭೂತಿಯ ಕಥೆಯನ್ನು ಹೇಳುತ್ತಿದ್ದರೆ
ಶ್ರದ್ಧೆಯಿಂದ ಕೇಳುತ್ತಿರುವಾತನು ತನ್ನಲ್ಲಿ ಆ ಸ್ಥಿತಿಯನ್ನು ಕಲ್ಪಿಸಿಕೊಳ್ಳುವುದರಿಂದ ಆ ಅನುಭವ ತನ್ನಲ್ಲೂ ಉಂಟಾಗುತ್ತಿರುತ್ತದೆ. ಆದ್ದರಿಂದಲೇ ಹೇಳಿದವನ ಪಾಪವನ್ನು ಕೇಳಿದವನು ಮಾಡಿದಂತೆಯೇ ಎನ್ನಲಾಗಿದೆ. ಮನೋಲಯವಾದ ಯೋಗಿ ಮನುಷ್ಯ ಮಾತ್ರವಲ್ಲ, ಮಹಾನುಭಾವನೇ ಆಗಿರುತ್ತಾನೆ. ಅವನು ಸಮಸ್ತವನ್ನು ತಿಳಿಯಬಲ್ಲ ಸರ್ವಜ್ಞನೇ. ಅದು ಅವರನ್ನು ಪರಮಹಂಸ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಆ ಸ್ಥಿತಿಯಲ್ಲಿ ಅವರು ಸದಾನಂದರಾಗಿ ಶಿವಾನಂದರೇ ಆಗಿರುತ್ತಾರೆ. ಮನೋಲಯದ ಅನುಭೂತಿ ಹೊಂದಿದ ಆದರ್ಶ ವ್ಯಕ್ತಿಯೊಬ್ಬನೇ ಜಗದ್ಗುರುವಾಗಲು ಸಾಧ್ಯ. ಈ ಮನೋಲಯದ ಸ್ಥಿತಿಯೇ ಶಾಂತಿನಿಕೇತನವಾಗಿದೆ. ಸಾಧಕನು ಇಂತಹ ಶಾಂತಿನಿಕೇತಕ್ಕೆ ತಲುಪಿದರೆ ಮಾತ್ರ ಅವನಿಗೆ ದಿವ್ಯಜ್ಞಾನದ ಆನಂದಾನುಭವವೂ ಉಂಟಾಗುವುದು. ಇಂತಹ ದಿವ್ಯಜ್ಞಾನದ ಅರಿವಿನ ಸ್ಥಿತಿಯನ್ನು ಹೊಂದಿದವನು ಸರ್ವಜ್ಞನೇ ಆಗಿರುತ್ತಾನೆ. ಸರ್ವಜ್ಞನಲ್ಲಿ ವಿಶ್ವವು ಅಡಗಿರುವುದರಿಂದ ವಿಶ್ವದಲ್ಲಿ ನಡೆಯುವ ಸಕಲ ಕ್ರಿಯೆಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಇಂತಹವರು ವಿಶ್ವದಲ್ಲಿಯೇ ಇದ್ದರೂ ವಿಶ್ವವನ್ನು ತನ್ನೊಳಗೆ ನೋಡುತ್ತಿರುತ್ತಾರೆ. ಮನಸ್ಸು ಅಂತರ್ಮುಖಗೊಂಡು ತನ್ನ ಉದ್ಭವ ಸ್ಥಾನವೇ ಆದ ಭ್ರುವೋರ್ಮಧ್ಯೆ ನೆಲೆ ನಿಂತಿದ್ದೇ ಆದರೆ ಶಾಂತಿಯು ತಾನು ತಾನೇ ಲಭ್ಯವಾಗುತ್ತದೆ. ಶಾಂತಿಯ ನಂತರ ದೊರಕುವ ಸುಖವೇ ನಿಜ ಸುಖ. ಶಾರೀರಿಕ ಸುಖದ ಹಿಂದೆ ಬೆನ್ನೆ ಹತ್ತಿದರೆ ದೊರೆಯುವ ಸುಖ ಕ್ಷಣಿಕ. ಇದನ್ನು ತಿಳಿದು ಅಂತರಂಗದಲ್ಲಿ ಶಾಂತಿಯ ಪಥದತ್ತ ಸಾಗುವುದೇ ಮಾನವ ಧರ್ಮ. ಸುಖವನ್ನು ಪಡೆಯುವುದೇ ಬೇರೆ, ಹೊಂದುವುದೇ ಬೇರೆ. ಪಡೆಯುವುದೆಂದರೆ ಪರವಸ್ತುಗಳ ಮೂಲಕ ಪಡೆಯುವುದು. ಇದು ಕ್ಷಣಿಕ. ಹೊಂದುವುದು ವಸ್ತುರಹಿತ ತನ್ಮಯತ್ವದಿಂದ. ಇದೇ ನಿಜ ಸುಖ. ಶ್ವಾಸಗತಿ. ಅಂತರಾತ್ಮ ಶಕ್ತಿಯಾದ ಪ್ರಾಣನ ಅವಿಭಾಜ್ಯ ಅಂಗವೇ ಆದ ನಿರಾಕಾರ ಮನಸ್ಸು ಚಿತ್ತಚಾಂಚಲ್ಯಕ್ಕೆ ಒಳಗಾಗಿ ಅಧೋಮುಖಗೊಳ್ಳುವುದರಿಂದಲೇ ದೃಷ್ಟಿ ಮತ್ತು ಶ್ವಾಸಗಳು ಸೃಷ್ಟಿಯಾಗುತ್ತವೆ. ಇದರಿಂದ ಸಾಕಾರಗೊಂಡ ಮನಸ್ಸು ದೇಹಕೋಶದಲ್ಲಿ ರಾಜನಂತೆ ವ್ಯವಹರಿಸುತ್ತಿದೆ. ಮನಸ್ಸು ಹೇಗೆ ಓಡುವುದೋ ಅದರ ಜೊತೆ ದೃಷ್ಟಿಯೂ ಓಡುತ್ತದೆ. ಯಾವಾಗ ಈ ಮನಸ್ಸು ದೃಷ್ಟಿಗಳು ಒಂದಾಗಿ ಕೂಡುವುವೋ ಆ ತಕ್ಷಣವೇ ಶ್ವಾಸವು ಅವುಗಳ ಜೊತೆ ಸೇರಿ ನಿಲ್ಲುತ್ತವೆ. ಇದನ್ನೇ ಏಕಾಗ್ರತೆ ಎನ್ನುವುದು. ಏಕಾಗ್ರತೆ ಎಂದರೆ ಮನಸ್ಸಿನ ಉದ್ಭವ ಸ್ಥಾನವೇ ಆದ ಭ್ರುವೋರ್ಮಧ್ಯದಲ್ಲಿ ಮನಸ್ಸು ಪ್ಲಸ್ ದೃಷ್ಟಿ ಪ್ಲಸ್ ಶ್ವಾಸ ಏಕತ್ವ ಹೊಂದುವುದೇ ಆಗಿದೆ. ಇದೇ ಸರ್ವರ ಸುಖ ಶಾಂತಿ ಜ್ಞಾನಕ್ಕೆ ಆಧಾರ. ಹೀಗಿರುವಾಗ ಹಲವರು ಶ್ವಾಸದ ಮೂಲಕ ದೃಷ್ಟಿಯನ್ನು ವಸ್ತುವಿನಲ್ಲಿ ಕೇಂದ್ರೀಕರಿಸುವ ಮೂಲಕ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವೆಂದು ಹೊರಟಿದ್ದಾರೆ. ಇದು ಸಾಧ್ಯವೇ ಇಲ್ಲ. ಏಕೆಂದರೆ ದೃಷ್ಟಿ ಮತ್ತು ಶ್ವಾಸ ಮನಸ್ಸಿನ ಅಧೀನ ವಸ್ತುಗಳೇ ವಿನ ಮನಸ್ಸು ಇವುಗಳ ಅಧೀನವಲ್ಲ. ಜೀವಿಗಳ ಲೋಕ ಪ್ರವೃತ್ತಿಗೆ ಮನಸ್ಸೇ ಮೂಲ ಕಾರಣವಾಗಿರುತ್ತದೆ. ಮನಸ್ಸಿನ ಪ್ರವೃತ್ತಿಗೆ ಅನುಸಾರವಾಗಿ ಶ್ವಾಸಕ್ರಿಯೆಯು ಕೂಡ ಅದರ ಜೊತೆ ಬದಲಾವಣೆ ಹೊಂದುತ್ತಲೇ ಇರುತ್ತದೆ. ಮನುಷ್ಯನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೇ ಶಾಂತಿ ಜೀವನಕ್ಕೆ ಶತ್ರುಗಳು. ಇವೇ ಮನುಷ್ಯನ ಸುಖಶಾಂತಿಗೆ ಆತಂಕಕಾರಿಗಳಾಗಿರುತ್ತವೆ. ಇವು ಪ್ರತಿಯೊಬ್ಬರ ಮನೋಪ್ರೇರಣೆಯಿಂದಲೇ ಹುಟ್ಟುತ್ತವೆಯೇ ವಿನ ಯಾವಾಗಲೂ ಯಾರಲ್ಲಿಯೂ ಸ್ಥಿರವಾಗಿರುವುದಿಲ್ಲ. ಆಯಾಯ ಸಮಯ ಸಂದರ್ಭಕ್ಕನುಸಾರವಾಗಿ ಕೆರಳಿದ ಮನಸ್ಸಿನ ಅಂತರಂಗದಲ್ಲಿ ರಾಸಾಯನಿಕ ಕ್ರಿಯೆಯಿಂದ ಪ್ರಕಟವಾಗಿ ತಮ್ಮ ತಮ್ಮ ವೃತ್ತಿಧರ್ಮಕ್ಕೆ ಅನುಗುಣವಾಗಿ ಪ್ರತಿ ಜೀವಿಯ ಉಚ್ಛ್ವಾಸ ನಿಶ್ವಾಸಗಳ ಮೂಲಕ ಪ್ರಕಟಗೊಳ್ಳುತ್ತವೆ. ಪಂಚೇಂದ್ರಿಯಗಳ ದ್ವಾರ ತನ್ನಿಂದ ಸೃಷ್ಟಿಯಾದ ಪ್ರಪಂಚವನ್ನು ದರ್ಶಿಸುವ ಸ್ಥಿತಿ. ಕೋಪವಿದ್ದಾಗ ಇರುವ ಶ್ವಾಸಗತಿಯೇ ಬೇರೆ, ಕಾಮಿಯ ಶ್ವಾಸಗತಿಯೇ ಬೇರೆ. ಹಾಗೆಯೇ ಕ್ರೋಧಿಯ, ಲೋಭಿಯ, ಮೋಹಿಯ, ಮದಿಸಿದವನ ಹಾಗೂ ಮಾತ್ಸರ್ಯವುಳ್ಳವನ ಉಸಿರಾಟದ ಗತಿಯು ಬೇರೆ ಬೇರೆ ಆಗಿರುತ್ತದೆ. ಇದೇ ವಿಧ ನಿದ್ರಿಸುವವನ ಉಸಿರಾಟದ ಗತಿಯೇ ಬೇರೆ, ಎಚ್ಚರಗೊಂಡವನ ಉಸಿರಾಟದ ಗತಿಯೇ ಬೇರೆ. ಸಮಚಿತ್ತನಲ್ಲಿ ಉಸಿರಾಟದ ಗತಿ ಬೇರೆ, ಆಲೋಚನಾಪರನಲ್ಲಿ ನಡೆಯುವ ಉಸಿರಾಟವೇ ಬೇರೆ. ಜ್ಞಾನಿಯ ಉಸಿರಾಟವು ಸೂಕ್ಷ್ಮಗತಿಯಲ್ಲಿ ಅಂತರ್ಮುಖವಾಗಿದ್ದರೆ ಅಜ್ಞಾನಿಯ ಉಸಿರಾಟವು ಸ್ಥೂಲ ರೂಪದಲ್ಲಿ ಬಹಿರ್ಗತವಾಗಿರುತ್ತದೆ. ಉದ್ವಿಗ್ನನಲ್ಲಿ ಒಂದು ವಿಧ ಉಸಿರಾಟವಾದರೆ ದುಃಖತಪ್ತನಲ್ಲಿ ಉಸಿರಾಟದ ಗತಿಯೇ ಬೇರೆ. ಹಾಗೆಯೇ ಆವೇಶಭರಿತನಲ್ಲಿ ಉಸಿರಾಟದ ಗತಿ ಬೇರೆ ಆಗಿರುತ್ತದೆ. ಆಯಾ ಸ್ಥಿತಿಯಲ್ಲಿ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಮನಸ್ಸಿನ ಆಲೋಚನಾ ತರಂಗಗಳಿಗೆ ಅನುಗುಣವಾಗಿ ಅಂತರಂಗದಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಆ ಸಂದರ್ಭಕ್ಕೆ ತಕ್ಕಂತೆ ಶ್ವಾಸಗತಿಯು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ. ಹಾರ್ಮೋನಿಯಂ ಪೆಟ್ಟಿಗೆ. ಪ್ರತಿ ಜೀವಿಯ ಉಸಿರಾಟವು ತಿದಿವೊತ್ತಿದ ಹಾರ್ಮೋನಿಯಂ ಪೆಟ್ಟಿಗೆ ಇದ್ದಂತೆ. ಯಾವ ರೀಡ್ ಮೇಲೆ ಬೆರಳನ್ನು ಒತ್ತುತ್ತವೆಯೋ ಆಯಾಯ ರೀಡ್ಗೆ ಅನುಗುಣವಾಗಿ ನಾದವು ಹೊರಹೊಮ್ಮುತ್ತಿರುವಂತೆ
ನಮ್ಮ ಜೀವನದ ಶ್ವಾಸಗತಿಯ ತಿಥಿಯ ಮೂಲಕ ಮನಸ್ಸಂಕಲ್ಪವೆಂಬ ರೀಡ್ ಮೇಲೆ ತನ್ಮಯವಾದಾಗ ಅದಕ್ಕನುಗುಣವಾದ ತರಂಗಗಳ ಮೂಲಕ ಭಾವನೆಗಳು ಉದ್ಭವವಾಗುತ್ತವೆ. ಒಬ್ಬ ವ್ಯಕ್ತಿಯು ಅತಿಯಾದ ಕೋಪದಿಂದ ವರ್ತಿಸುತ್ತಿರುತ್ತಾನೆ. ಆ ವೇಳೆಯಲ್ಲಿ ಆತನ ಶ್ವಾಸೋಚ್ಛ್ವಾಸಗಳ ಏರಿಳಿತಗಳು ಆವೇಶಭರಿತವಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಆತನಿಗೆ ಆತ್ಮೀಯರಾದವರು ಬಂದದ್ದೇ ಆದರೆ ಅವರನ್ನು ನೋಡಿದ ಕೂಡಲೇ ಅಂತರಂಗದ ಭಾವಕ್ಕನುಗುಣವಾಗಿ ರಾಸಾಯನಿಕ ಕ್ರಿಯೆ ನಡೆದು ಆತನಲ್ಲಿ ಉಸಿರಾಟದ ಗತಿ ಬದಲಾವಣೆ ಹೊಂದಿ ಸಮತೋಲನಕ್ಕೆ ಬರುತ್ತದೆ. ಆಗ ತನ್ನ ಆತ್ಮೀಯರನ್ನು ಗೌರವದಿಂದ ಸ್ವಾಗತಿಸುತ್ತಾನೆ. ಒಬ್ಬ ವ್ಯಕ್ತಿಯು ಅತಿಯಾದ ದುಃಖತಪ್ತನಾಗಿದ್ದಾಗ ಆತನ ಸ್ನೇಹಿತರು ಕತೆ, ಪುರಾಣ ಮುಂತಾದವುಗಳನ್ನು ಹೇಳುವುದರ ಮೂಲಕ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸುತ್ತಾರೆ. ಆ ಸಂದರ್ಭದಲ್ಲಿ ಆ ಮೊದಲು ದುಃಖದಲ್ಲಿ ಮಗ್ನನಾಗಿದ್ದಾಗ ಆತನು ಕತೆ ಕೇಳುವುದರ ಮೂಲಕ ತನಗೆ ಅರಿವಿಲ್ಲದಂತೆ ದುಃಖದ ಉಸಿರಾಟದ ಮಾರ್ಗದಿಂದ ಮತ್ತೊಂದು ಉಸಿರಾಟದ ಗತಿಗೆ ಮಾರ್ಪಾಟು ಹೊಂದುತ್ತಾನೆ. ಅಂದರೆ ಆತನಲ್ಲಿ ದುಃಖದ ಉಸಿರಾಟದ ಗತಿಯೇ ಬೇರೆ ಆಗಿದ್ದು ಈಗಿನ ಸಮಾಧಾನದ ಉಸಿರಾಟದ ಗತಿಯೇ ಬೇರೆ ಆಗಿರುತ್ತದೆ. ದುಃಖದ ಉಸಿರಾಟದ ತೀವ್ರತೆಯು ಅವನು ಸಮಾಧಾನದಲ್ಲಿದ್ದಾಗ ಮೊದಲಿನ ಉಸಿರಾಟದ ಗತಿ ಸಕಾರಣವಿಲ್ಲದೆ ಮರುಕಳಿಸಲು ಸಾಧ್ಯವಿಲ್ಲ. ಹೀಗೆಯೇ ಒಬ್ಬ ವ್ಯಕ್ತಿಯು ಬಹಳ ಸಂತೋಷದಲ್ಲಿ ಇದ್ದಾಗ ಕೂಡಲೇ ಅವನಿಗೆ ಅಘಾತವಾದ ವಿಷಯವನ್ನು ತಿಳಿಸಿದ್ದೇ ಆದರೆ ಅವನ ಅಂತರಂಗದಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಅವನಲ್ಲಿನ ಸಂತೋಷದ ಉಸಿರಾಟ ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಆತಂಕದ ಉಸಿರಾಟ ಪ್ರಾರಂಭವಾಗುತ್ತದೆ. ಈ ಆತಂಕದ ಉಸಿರಾಟವು ಆತನ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ಇದು ಆಯಾಯ ಸಂದರ್ಭದ ಮನೋಪ್ರೇರಣೆಗೆ ಅನುಗುಣವಾಗಿ ಎಲ್ಲರಲ್ಲಿ ನಡೆಯುವ ಸಹಜ ಕ್ರಿಯೆಯೇ ಆಗಿರುತ್ತದೆ. ಒಬ್ಬ ವ್ಯಕ್ತಿಯ ಮುಂದೆ ಆತನ ಶತ್ರು ಎದುರಾದ ಪಕ್ಷದಲ್ಲಿ ಆತನನ್ನು ಕಂಡ ತಕ್ಷಣ ಅವನ ಅಂತರಂಗದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯಿಂದ ಉದ್ರಿಕ್ತನಾಗುತ್ತಾನೆ. ಈ ಸಂದರ್ಭದಲ್ಲಿ ಅವನ ಮೂಲ ಉಸಿರಾಟದ ಸ್ಥಿತಿ ಭಿನ್ನವಾಗಿರುತ್ತದೆ. ಇದೇ ವಿಧ ಕಾಮುಕನಾದ ವ್ಯಕ್ತಿಯ ಮುಂದೆ ಸುಂದರ ಸ್ತ್ರೀಯೋರ್ವಳು ಹಾಯ್ದು ಹೋದರೆ ಅವನ ಮನಸ್ಸಿನಲ್ಲಿ ಉಂಟಾದ ಮನೋವಿಕಾರವು ಅವನ ಸಾಮಾನ್ಯ ಉಸಿರಾಟವನ್ನು ಬದಲಾಯಿಸುತ್ತದೆ. ಇದೇ ವಿಧ ಬಿಸಿಲಿನ ತಾಪದಿಂದ ಬಳಲಿದ ಒಬ್ಬ ವ್ಯಕ್ತಿ ಒಂದು ವೃಕ್ಷದ ಕೆಳಗೆ ಕುಳಿತಾಗ ಅವನ ಅಂತರಾಳದಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಪ್ರಭಾವವು ಆತನ ಮನಸ್ಸನ್ನು ಆಹ್ಲಾದಕರ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಮನಸ್ಸಿನ ಸ್ಥಿತಿಗತಿಗೂ ಶ್ವಾಸೋಚ್ಛ್ವಾಸದ ಸ್ಥಿತಿಗತಿಗೂ ನಿಕಟ ಸಂಬಂಧವಿದೆ ಎಂಬುದನ್ನು ನಿರೂಪಿಸಬಹುದು. ಮಲಗಿ ನಿದ್ರಿಸುವವನ ಮುಂದೆ ಅವನ ಶತ್ರುಗಳೋ ಮಿತ್ರರುಗಳೋ ಬಂದಾಗ ಅಥವಾ ಅವನ ಮೈ ಮೇಲೆ ಹಾವು ಹರಿದಾಡಿದರೂ ಅಥವಾ ಆತನ ಪಕ್ಕದಲ್ಲಿ ನಿಂತು ಸುಖ ದುಃಖ ವಿಚಾರಗಳನ್ನು ಮಾತನಾಡಿಕೊಂಡಾಗ ಇವುಗಳ್ಯಾವುದಕ್ಕೂ ಅವನು ಪ್ರತಿಕ್ರಿಯಿಸುವುದಿಲ್ಲ. ಆಗ ಅವನ ಮನಸ್ಸು ಸುಪ್ತಾವಸ್ಥೆಯಲ್ಲಿ ಅಡಗಿರುತ್ತದೆ. ಆದ್ದರಿಂದ ಹೊರಗಿನ ಯಾವ ವಿಚಾರ ತರಂಗಗಳು ಅವನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಲಾರವು. ಆದ್ದರಿಂದಲೇ ನಿದ್ರಿಸುವವರೆಲ್ಲರ ಉಸಿರಾಟದ ಸ್ಥಿತಿಗತಿ ಒಂದೇ ಆಗಿರುತ್ತದೆ. ಆದರೆ ನಿದ್ರಿಸುವ ವ್ಯಕ್ತಿಗೆ ಕನಸು ಕಂಡ ಪಕ್ಷದಲ್ಲಿ ಆಯಾ ಕನಸುಗಳ ದೃಶ್ಯಕ್ಕೆ ಅನುಸಾರ ಅವನ ಉಸಿರಾಟ ತಾನು ತಾನೇ ಏರುಪೇರಾಗಿ ನಡೆಯುತ್ತದೆ. ನಿದ್ರಾಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಅಂದರೆ ರಾಜ, ರಾಣಿ, ಬಡವ, ಬಲ್ಲಿದ, ಸ್ತ್ರೀ, ಪುರುಷ ಎಂಬ ಭೇದವಿಲ್ಲದೆ ಎಲ್ಲರೂ ಒಂದೇ ತೆರನಾದ ಉಸಿರಾಟದಿಂದ ಕೂಡಿರುತ್ತಾರೆ. ಸುಪ್ಪತ್ತಿಗೆಯ ಮೇಲೆ ಮಲಗಿದ ರಾಜನಿಗೂ ಗುಡಿಸಲಿನ ಚಾಪೆಯ ಮೇಲೆ ಮಲಗಿದ ಬಡವನಿಗೂ ನಿದ್ರಾಸುಖವು ಒಂದೇ ಆಗಿರುತ್ತದೆ. ಇದೇ ಪ್ರಕೃತಿಯು ಎಲ್ಲ ಜೀವರಾಶಿಗಳ ಮೇಲೆ ಇಟ್ಟಿರುವ ಸಮಾನ ದೃಷ್ಟಿ. ಪ್ರತಿಯೊಬ್ಬರಲ್ಲಿಯೂ ಉಸಿರಾಟಗತಿಯು ಆಯಾ ಸಮಯ ಸಂದರ್ಭಕ್ಕನುಗುಣವಾಗಿ ಬದಲಾಗುತ್ತಿರುತ್ತದೆ. ಇದು ಪ್ರಕೃತಿಯು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಸಮಾನವಾಗಿ ಬೀರಿರುವ ಪ್ರಭಾವ. ಮನುಷ್ಯನು ಜೀವನದಲ್ಲಿ ಸುಖ ಶಾಂತಿಯನ್ನು ಹೊಂದಲು ಅರಿಷಡ್ವರ್ಗಗಳಿಂದ ಪಾರಾಗಬೇಕು. ಇದಕ್ಕಾಗಿ ಇಂದ್ರಿಯಗಳನ್ನು ಜಯಿಸುವುದು ಅಥವಾ ಮನಸ್ಸನ್ನು ನಿಗ್ರಹಿಸುವುದು ಎಂದು ಹೇಳುವುದರಲ್ಲಿ ಅರ್ಥವಿಲ್ಲ. ತಾನು ಏಕಾಗ್ರಚಿತ್ತನಾಗಿ ತನ್ನೊಳಗೆ ನಡೆಯುತ್ತಿರುವ ಶ್ವಾಸೋಚ್ಛ್ವಾಸ ಕ್ರಿಯೆಯ ಮೂಲವನ್ನು ಅರ್ಥ ಮಾಡಿಕೊಂಡು ಯಾವ ಶ್ವಾಸಗತಿಯಿಂದ ತನಗೆ ಶಾಂತಿ ದೊರಕುತ್ತಿದೆಯೋ, ಯಾವ ಶ್ವಾಸಗತಿಯ ಮೂಲಕ ತನಗೆ ಜ್ಞಾನೋದಯ ಉಂಟಾಗುತ್ತಿರುವುದೋ ಅಂತಹ ಶ್ರೇಷ್ಠವಾದ ಶ್ವಾಸಗತಿಯನ್ನು ತನ್ನಲ್ಲಿ ತಾನು ಹುಡುಕಿ ತಿಳಿದುಕೊಂಡು ತನ್ನ ಅಂತರಂಗದ ಸುಖ ಶಾಂತಿಯ ನೆಲೆಯನ್ನು ತಾನು ತಾನೇ ಅರಿಯುವುದೇ ಜ್ಞಾನವಾಗಿರುತ್ತದೆ. ಈ ಜ್ಞಾನಾವಸ್ಥೆಯಲ್ಲಿ ಮನಸ್ಸು ಇಂದ್ರಿಯಗಳು ತಮಗೆ ತಾವೇ ನಿಷ್ಕ್ರಿಯವಾಗಿರುತ್ತವೆ. ಲೋಕಜೀವಿಗಳಲ್ಲಿ ಪ್ರಾಣವು ಅಪಾನವನ್ನು, ಅಪಾನವು ಪ್ರಾಣವನ್ನು
ಒಂದನ್ನೊಂದು ಆಕರ್ಷಿಸುವ ಕ್ರಿಯೆಯು ತನಗೆ ತಿಳಿಯದಂತೆ ಜೀವನವಿಡೀ ಯಂತ್ರದಂತೆ ನಡೆಯುತ್ತಿರುತ್ತದೆ. ಇದೇ ಎಲ್ಲ ಜೀವಿಗಳ ಬದುಕು. ತನ್ನಲ್ಲಿ ನಡೆಯುವ ಪ್ರಾಣಾಪಾನಗಳೆರಡೂ ಒಂದಾಗಿ ಕೂಡುವ ಭ್ರೂಮಧ್ಯದಲ್ಲಿ ಮನಸ್ಸನ್ನು ಲಯಗೊಳಿಸಿ ನಿಂತ ಮಹಾನುಭಾವನಿಗೆ ಭಯ, ಇಚ್ಛೆ, ಕ್ರೋಧ, ಕೋಪ, ತಾಪಗಳೆಲ್ಲ ತಟಸ್ಥಗೊಂಡು ನಿರ್ಮಲನಾಗಿ ಉಳಿಯುತ್ತಾನೆ. ಇದೇ ಇಂದ್ರಿಯ ನಿಗ್ರಹದ ಮರ್ಮ. ಇದೇ ಮನುಷ್ಯನ ನಿವೃತ್ತಿ ಧರ್ಮ. ಇದೇ ತನ್ನನ್ನು ತಾನು ಅರಿತುಕೊಳ್ಳುವ ಮಾರ್ಗ. ರಿಯಲ್ ಲೈಫ್ ಈಸ್ ಎ ಟೆಕ್ನಿಕ್ ಆಫ್ ಬ್ರೀತಿಂಗ್. ಯು ನೋ ಇಟ್ ಯುವರ್ ಸೆಲ್ಫ್. ಇಲ್ಲಿವರೆಗೂ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ 3ನೇ ಅಧ್ಯಾಯದಲ್ಲಿರುವ 2ನೇ ಭಾಗವನ್ನು ಓದಿಕೊಂಡಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಿಕ್ಕಿದ ಭಾಗವನ್ನು ಓದಿಕೊಳ್ಳೋಣ. ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮನಮಸ್ಕಾರಗಳು.